ಸರ್ಕಾರಿ ಜಾಗದಲ್ಲಿ ನೋಂದಾಯಿತ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರ ಕೈಗೊಂಡಿರುವ ತೀರ್ಮಾನವನ್ನು ಕೃಷಿ ಸಚಿವ ನರೇಂದ್ರ ಸ್ವಾಮಿ ಸಮರ್ಥಿಸಿಕೊಂಡಿದ್ದು, ಆರ್ಎಸ್ಎಸ್ ಅನ್ನು ಗುರಿಯಾಗಿಟ್ಟುಕೊಂಡು ಈ ತೀರ್ಮಾನ ಮಾಡಿಲ್ಲ ಎಂದು ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಶನಿವಾರ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ತೀರ್ಮಾನ ಅಸಂವಿಧಾನಿಕ ಅಥವಾ ಕಾನೂನು ಬಾಹಿರವಲ್ಲ ಎಂದರು. ಆರ್ಎಸ್ಎಸ್ ಅನ್ನು ನೋಂದಾಯಿಸಿದರೆ ಅವಮಾನವೇ, ಎಲ್ಲರಿಗಿಂತ ಭಿನ್ನವಾಗಿರಬೇಕೆಂಬ ಪ್ರತಿಷ್ಠೆ ಏಕೆ? ಇದನ್ನೇ ಉದಾಹರಣೆಯಾಗಿಟ್ಟುಕೊಂಡು ಉಳಿದ ಸಂಸ್ಥೆಗಳು ನೋಂದಾವಣೆಯಿಂದ ಹಿಂದೆ ಸರಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ ಅವರು, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಂದು ಗುಂಪಾಗಿ ನಡೆಸುವ ಯಾವುದೇ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಎಂದರು. ಆರ್ಎಸ್ಎಸ್ನಿಂದ ಈ ಹಿಂದೆ ಅನಪೇಕ್ಷಿತ ಘಟನೆಗಳು ನಡೆದಿವೆ. ಸರಿದಾರಿಗೆ ಬರಲಿ ಎಂಬುದೇ ಸರ್ಕಾರದ ಉದ್ದೇಶ ಎಂದು ನರೇಂದ್ರ ಸ್ವಾಮಿ ಹೇಳಿದರು. ಈಗ ನಮ್ಮ ಗೃಹ ಸಚಿವರು ಹೇಳಿರ್ತಕ್ಕಂಥದ್ರಲ್ಲಿ ಅಸಂವಿಧಾನಿಕವಾದಂಥ ವಿಚಾರ ಏನಿದೆ, ಕಾನೂನು ಬಾಹಿರವಾದಂಥ ವಿಚಾರವನ್ನೇನು ಮುಂದಿಟ್ಟಿದ್ದಾರಾ? ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಮೂಲ ಆಶಯವನ್ನು ಒಪ್ಪಿ ನಾವು ಬದುಕಬೇಕಾಗಿದೆ. ಅದರ ಅಡಿನಲ್ಲಿ ಸಂಘ ಸಂಸ್ಥೆಗಳು ಯಾರೇ ಇರಲಿ, ನೋಂದಾಯಿಸಲಿಕ್ಕೆ ಸಮಸ್ಯೆ ಏನು ಅಥವಾ ಅಪಮಾನ ಏನು? ನಾವು ಭಾರತೀಯರು, ನಾವೆಲ್ಲರೂ ಒಂದು ಅನ್ಬೇಕಾದ್ರೆ ನೋಂದಾಯಿಸುವಂಥ ವಿಚಾರದಲ್ಲಿ ತಾರತಮ್ಯ ಏಕೆ? ನಾವು ಯಾರನ್ನೂ ಭಿನ್ನವಾಗಿ ಕಾಣ್ತಾ ಇಲ್ಲ. ಅವರು ಭಿನ್ನವಾಗಿ ನಡಿಬೇಕು ಅಂತಕ್ಕಂಥ ಧರ್ಮವನ್ನು ಬದಲಾಯಿಸ್ಕೊಳ್ಳಿ ಅನ್ನೋದು ನಮ್ಮ ಬೇಡಿಕೆ. ಭಾರತೀಯರೆಲ್ಲರಿಗೂ ಸಮಾನ ಅವಕಾಶ ಇದ್ದಾಗ ಈಗ ನೋಂದಾಯಿತ ಸಂಸ್ಥೆಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅಂದಮೇಲೆ, ಈಗ ನೋಂದಾಯಿಸದೇ ಇರತಕ್ಕಂಥ ಯಾವುದಾದ್ರು ಸಂಘಟನೆಗಳು ಇನ್ನು ಮುಂದೆ ಇದನ್ನೇ ಒಂದು ಉದಾಹರಣೆಯಾಗಿಟ್ಟು ಅವರು ನೋಂದಾಯಿಸಿಲ್ಲ, ನಾವು ನೋಂದಾಯಿಸೋದಿಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆನ ಹೇಗೆ ಕಾಪಾಡೋದು? ಮುಂದೆ ಅನುಮತಿಯನ್ನು ಕೊಡೋದಕ್ಕೆ ಸರ್ಕಾರ, ಯಾರೇ ಸರ್ಕಾರ, ಯಾವ ರೀತಿಯಲ್ಲಿ ನಾವು ನಡ್ಕೋಬೇಕಾಗತ್ತೆ? ರಾಜ್ಯದಲ್ಲಿ ಪ್ರತಿಭಟನೆಯ ನಡುವೆಯೂ ಕಾವೇರಿ ನೀರು ಹರಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನರೇಂದ್ರ ಸ್ವಾಮಿ, ನೆರೆ ರಾಜ್ಯಗಳೊಂದಿಗೆ ಸೋದರರಂತೆ ನಡೆದುಕೊಂಡು ಸಂಕಷ್ಟಗಳನ್ನು ಹಂಚಿಕೊಳ್ಳಬೇಕೆಂಬುದೇ ನಮ್ಮ ಉದ್ದೇಶ ಎಂದರು. ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸಲಾಗ್ತಿದೆ ಎಂಬ ವ್ಯಾಖ್ಯಾನ ಸರಿಯಲ್ಲ. ನಾವು ಕೂಡ ಸುಪ್ರೀಂ ಮೊರೆ ಹೋಗಿದ್ದು, ತೀರ್ಪು ಬರುವವರೆಗೂ ಯಾವುದೇ ತೀರ್ಮಾನ ಸಾಧ್ಯವಿಲ್ಲ. ಮೇಕೆದಾಟು ಯೋಜನೆಗೆ ಇದು ಸಕಾಲವಾಗಿದ್ದು, ತಮಿಳುನಾಡಿನ ಸಹಕಾರವೂ ಬೇಕಿದೆ. ಮೇಕೆದಾಟು ಯೋಜನೆಯೊಂದೇ ಕಾವೇರಿ ವ್ಯಾಜ್ಯಕ್ಕೆ ಪರಿಹಾರ ಎಂದ ಅವರು, ಕೋರ್ಟ್ ತೀರ್ಪು ಬರುವವರೆಗೂ ತಾಳ್ಮೆ ಮತ್ತು ಜಾಣ್ಮೆ ಅಗತ್ಯ ಎಂದು ಮಾರ್ಮಿಕವಾಗಿ ಹೇಳಿದರು. ಭಾರತ ಒಕ್ಕೂಟದ ರಾಷ್ಟ್ರ. ಎಲ್ಲ ರಾಜ್ಯಗಳನ್ನು ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಸಂಕಷ್ಟ ಪರಿಸ್ಥಿತಿನೂ ಹಂಚ್ಕೋಬೇಕಾದಂಥ ಸಂದರ್ಭ. ಈಗ ನಮಗೆ CWMA, CWRC ಒಂದು ನಿರ್ದೇಶನ ಕೊಟ್ಟಿದೆ. ಅದನ್ನು ನಾವು ಪಾಲಿಸ್ಬೇಕಾ ಬೇಡವಾ? ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಅರ್ಜಿಯನ್ನು ಹಾಕಿದ್ದೀವಿ. ತಮಿಳುನಾಡು ಹಾಕಿದೆ. ಸೋಮವಾರ ಅದು ವಿಚಾರಣೆಗೆ ಬರ್ತಾ ಇದೆ. ಈ ಎಲ್ಲ ಸಂದರ್ಭದಲ್ಲಿ ಕಾನೂನನ್ನೂ ಅರಿವಿಟ್ಕೊಂಡು, ನಮ್ಮ ಸಂಕಷ್ಟನೂ ಅರಿವಿಟ್ಕೊಂಡು, ಪಕ್ಕದ ರಾಜ್ಯದ ಸಂಕಷ್ಟನೂ ಗಮನದಲ್ಲಿಟ್ಕೊಂಡು ನಾವೊಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಸೋಮವಾರದ ನಂತರ ನ್ಯಾಯಾಲಯದ ತೀರ್ಪನ್ನು ನೋಡಿಕೊಂಡು ನಾವು ಒಂದು ಸೂಕ್ತವಾದಂಥ ತೀರ್ಮಾನಕ್ಕೆ ಬರ್ತೀವಿ. ಅಲ್ಲಿವರೆಗೆ ಈ ಒಂದು ಚಳವಳಿ ವಿಚಾರ ಆಗಲಿ, ವಿರೋಧದ ವಿಚಾರವೇ ಆಗಲಿ, ನಾವು ತುರ್ತಾಗಿ ಅದಕ್ಕೆ ಉತ್ತರ ಕೊಡೋದು ಸಮಂಜಸ ಅಲ್ಲ. ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ತೀರ್ಮಾನ ನಾವು ಸಮವಾಗಿ ಈ ವಿಚಾರವನ್ನು ಹಂಚ್ಕೋಬೇಕಾಗಿದೆ. ಜೊತೆಗೆ ಮೇಕೆದಾಟು ವಿಚಾರ ಇದೆ. ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇದ್ದ ಅಡೆತಡೆಗಳು ನಿವಾರಣೆ ಆಗಿದ್ದಾವೆ. ಈಗ ನಾವು ಅದನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕೆಳಗಿನ ರಾಜ್ಯ ಇರ್ತಕ್ಕಂಥ ನಮ್ಮ ತಮಿಳುನಾಡು ಜೊತೆಯಲ್ಲೂ ಕೂಡ ಸಂಪರ್ಕನ ಸೌಹಾರ್ದಯುತವಾಗಿ ನಾವು ಬಗೆಹರಿಸ್ಕೋಬೇಕಾಗಿದೆ. ಯಾಕೆಂದರೆ ಸುಮಾರು 500ರಿಂದ 600 TMC ಅಷ್ಟು ನೀರು ಕೆಲವೊಂದು ಸಂದರ್ಭಗಳಲ್ಲಿ ಸಮುದ್ರಕ್ಕೆ ವೇಸ್ಟಾಗಿ ಹೋಗ್ತದೆ. ನಾವು ಉಪಯೋಗಿಸೋಕ್ಕಾಗಲ್ಲ, ತಮಿಳುನಾಡು ಉಪಯೋಗಿಸೋಕ್ಕಾಗಲ್ಲ. ಈ ಮಧ್ಯಂತರ ಅಣೆಕಟ್ಟು ಅನ್ನೋದನ್ನು ನಾವೇನು ಮೇಕೆದಾಟನ್ನು ನಾವು ಯೋಜನೆ ಮಾಡಿದ್ದೀವಿ. ಉಸ್ತುವಾರಿ ಸಚಿವ ಸ್ಥಾನ ವಹಿಸಿಕೊಳ್ಳಲು ಮತ್ತು ಧ್ವಜಾರೋಹಣಕ್ಕೆ ಜಮೀರ್ ಅಹಮದ್ ನಿರಾಕರಿಸಿರುವ ಬಗ್ಗೆ ತಮಗೆ ಮಾಹಿತಿ ಇಲ್ಲ. ಜಮೀರ್ ಆ ರೀತಿ ಹೇಳಲು ಸಾಧ್ಯವಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಉಸ್ತುವಾರಿ ಸ್ಥಾನಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂದು ನರೇಂದ್ರ ಸ್ವಾಮಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಚಿವ ನಾಗೇಂದ್ರ ಪದಚ್ಯುತಿ ಬಗ್ಗೆ ಬಿಜೆಪಿ ಒತ್ತಾಯ ಹಾಕ್ತಿರುವ ಬಗ್ಗೆ ಸದನದಲ್ಲೇ ಉತ್ತರಿಸುತ್ತೇವೆ ಎಂದರು. ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಏರ್ ಮಾರ್ಷಲ್ ಕಾರ್ಯಪ್ಪ ಮತ್ತು ನಗರದ ಪ್ರಥಮ ಪ್ರಜೆಗೆ ಅವಮಾನಿಸಲಾಗಿದೆ ಎಂಬ ಆರೋಪವನ್ನು ಅಲ್ಲಗಳೆದ ಸಚಿವರು, ಸಣ್ಣ ಲೋಪವನ್ನು ಉತ್ಪ್ರೇಕ್ಷೆ ಮಾಡುವುದು ಬೇಡ, ಮುಂದೆ ಈ ರೀತಿಯಾಗದಂತೆ ಎಚ್ಚರಿಕೆ ವಹಿಸುತ್ತೇನೆ ಎಂದರು. ಗುಟ್ಕಾ ನಿಷೇಧ ಮಾಡಿ ಅಡಿಕೆ ಬೆಳೆಗಾರರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿ,
ಬಿಜೆಪಿಯ ಪ್ರತಿ ಆರೋಪಕ್ಕೂ ಉತ್ತರಿಸುವ ವ್ಯವಧಾನವಿಲ್ಲ ಎಂದು ನರೇಂದ್ರ ಸ್ವಾಮಿ ಹೇಳಿದರು. ಕೇಂದ್ರದಿಂದ ಬರಬೇಕಿರುವ ಪಾಲಿನ ಬಗ್ಗೆ ಕರ್ನಾಟಕದ ಬಿಜೆಪಿ ಸಂಸದರು ಮಾತನಾಡ್ತಿಲ್ಲ. ಇಲ್ಲಿ ಇರುವೆ ಹೋದರೂ ಬೊಬ್ಬೆ ಹೊಡೆಯುವ ಇವರು ಅಲ್ಲಿ ಆನೆಯೇ ಹೋಗುತ್ತಿರುವುದನ್ನು ಮರೆತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.